ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ. ಉಪ್ಪಿನ ಪುಡಿ ಹಾಕಿ ಕುದ ನಂತರ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಎಷ್ಟು ಬೇಕು ನಿಮಗೆ, ಎಷ್ಟು ರೊಟ್ಟಿ ಬೇಕಾಗುತ್ತೆ ಅದರ ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ನಮ್ಮ ಮನೆ ಜನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಹಾಕೋತಾ ಇದ್ದೀನಿ. ನಮ್ಮ ಮನೆಗೆ ಒಂದು 4-5 ರೊಟ್ಟಿ ಬೇಕಾಗುತ್ತೆ. ಸೊ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಕಿದ ನಂತರ ಗ್ಯಾಸ್ ಆಫ್ ಮಾಡ್ಕೋಬೇಕಾಗುತ್ತೆ. ಆಫ್ ಮಾಡಿಕೊಂಡು ರೊಟ್ಟಿ ಕೈನೋ ಅಥವಾ ಏನಾದರೂ ಒಂದು ತಗೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಹಿಟ್ಟು ಅಲ್ಲೇ ಇರಬಾರ್ದು. ಆ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಳ್ಳಿ. ನೋಡಿ, ಅದಕ್ಕೆ ಬರಬೇಕು. ಅದಕ್ಕೆ ಕೈಗೂ ಅಂಟಬಾರ್ದು ಮತ್ತು ಜಾಸ್ತಿ ನೀರನ್ನು ಹಾಕೋಬಾರ್ದು. ನೋಡಿ, ಒಳ್ಳೆ ಮೈದಾ ಹಿಟ್ಟು ಕಾಣಿಸೋ ಥರ ಕಾಣಿಸ್ತಾ ಇದೆ. ಸೊ ಈ ಥರ ಕಲಿಸ್ಕೋಬೇಕಾಗುತ್ತೆ. ಅದು ಜಾಸ್ತಿ ಕೈಗೆ ಅಂಟಬಾರ್ದು ಮತ್ತು ಜಾಸ್ತಿ ತೆಳುವಾಗೂ ಇರಬಾರ್ದು. ಆ ಥರ ಈ ಥರ ಕಿವುಚ್ಕೊಳ್ಳಿ ಚೆನ್ನಾಗಿ. ಕಿವುಚ್ಕೊಂಡಾಗ ರೊಟ್ಟಿ ಹಾಕಬೇಕಾದ್ರೆ ಅದು ರೊಟ್ಟಿ ಮುರಿಯಲ್ಲ. ಸೊ ಕಿವುಚ್ಕೊಂಡ ನಂತರ ನಾವು ಮೊರ ಅಂತೀವಿ ಇದನ್ನ. ಸೊ ಆ ಮೊರದ ಮೇಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮೊದಲೇ ಕಲಿಸ್ಕೊಂಡ್ವಲ್ಲ ಅದನ್ನ ಹಾಕಿ ಚೆನ್ನಾಗಿ ಈ ಥರ ಉಂಡೆ ಥರ ಮಾಡ್ಕೋಬೇಕಾಗುತ್ತೆ. ಅದ್ರ ಮೇಲೆ ಸ್ವಲ್ಪ ಹಸಿಟ್ಟೆಲ್ಲನೂ ಹಾಕ್ಕೊಂಡು ಈ ಥರ ಉಂಡೆ ಥರ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಇರಬೇಕು. ಸ್ವಲ್ಪನೂ ಕೈಗೆ ಅಂಟಬಾರ್ದು. ನೋಡಿ, ಈ ಥರ ಇರಬೇಕು. ಇವಾಗ ಕೈಯಲ್ಲೇ ಅದನ್ನ ರೊಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನ ಕೈಯಲ್ಲೇ ಈ ಥರ ಹದ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ಏನು ಜಾಸ್ತಿ ತೊಟ್ಟ ಅವಶ್ಯಕತೆ ಇರೋದೇ ಇಲ್ಲ. ಮೊದಲೇ ಇಷ್ಟು ಅಗಲ ಇರೋದ್ರಿಂದ. ಸೊ ಒಂದು ಮರಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನ ರೊಟ್ಟಿ ಹಿಟ್ಟನ್ನು ಈ ಥರ ಇಟ್ಕೊಂಡು ಈ ಥರ ತಟ್ಟಬೇಕಾಗುತ್ತೆ. ನಮಗೆ ಎಷ್ಟು ಅಗಲ ಬೇಕಾಗುತ್ತೆ, ಎಷ್ಟು ಮಂದ ಬೇಕಾಗುತ್ತೆ. ಜಾಸ್ತಿ ದಪ್ಪನೂ ಇರ್ಬಾರ್ದು, ಜಾಸ್ತಿ ತೆಳುವೂ ಇರಬಾರ್ದು. ಜಾಸ್ತಿ ದಪ್ಪ ಇದ್ದರೆ ಅದು ಬೆಂದಿರೋದಿಲ್ಲ, ತಿನ್ನೋಕೆ ಇಷ್ಟನೂ ಆಗೋದಿಲ್ಲ. ಜಾಸ್ತಿ ತೆಳುವು ಇದ್ದರೆ ಎಲ್ಲ ಗಟ್ಟಿಯಾಗಿಬಿಡುತ್ತೆ. ಇವಾಗ ಹರಳೆ ಕಾಯಕ್ಕೆ ಇಟ್ಕೊಂಡಿದ್ದೆ, ಕಾದಿದೆ ಅಂತ ಚೆಕ್ ಮಾಡಿ ಅದಕ್ಕೆ ರೊಟ್ಟಿಯನ್ನು ಹಾಕಬೇಕು. ತಟ್ಟಿಟ್ಕೊಂಡಿದ್ದ ರೊಟ್ಟಿಯನ್ನು ಹಾಕಬೇಕು. ಅದು ಬೆಂದಿರುತ್ತೆ. ಬೆಂದಾಗ ಒಂದು ಸ್ವಲ್ಪ ಗಟ್ಟಿ ಥರ ಕಾಣಿಸ್ತಿರುತ್ತೆ. ಅವಾಗ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ. ನೀರು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಜನ ಬಟ್ಟೆಯಲ್ಲೂ ಕೂಡ ನೀರನ್ನು ಸ್ಪ್ರೆಡ್ ಮಾಡ್ತಾರೆ. ನಾವು ಕೈಯಲ್ಲೇ ಮಾಡೋದು. ಸೊ ಇವಾಗ ಎತ್ತಿ ಮುಚ್ಚಾಕೋತಾ ಇದ್ದೀನಿ, ಉಲ್ಟಾ ಹಾಕೋತಾ ಇದ್ದೀನಿ. ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಸ್ವಲ್ಪನೂ ಮುರಿದಿಲ್ಲ ಮತ್ತು ರೊಟ್ಟಿ ಮಣೆಗೆ ಅದು ಅಂಟು ಇಲ್ಲ. ನಾವು ಹರಳೆ ಅಂತ ಕರಿತೀವಿ. ಸೊ ಅದನ್ನ ಎರಡೂ ಕಡೆ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಸಿ ಇರಬಾರ್ದು. ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬಿಸಿಲು ತಿಂದರೆ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಯಾವ್ದಾದ್ರು ತರಕಾರಿ ಪಲ್ಯ ಇರ್ಬೋದು, ಅಥವಾ ನಮ್ಮ ಕಡೆ ಕಾಳುಗಳೆಲ್ಲನೂ ಹಾಕಿ ಪಲ್ಯ ಮಾಡ್ತೀವಿ. ಆ ಪಲ್ಯ ಜೊತೆ ಇರ್ಬೋದು. ಯಾವ ಪಲ್ಯದ ಜೊತೆಗೆ ಬೇಕಾದರೂ ತಿನ್ಬೋದು. ಸಖತ್ತಾಗಿರುತ್ತೆ. ಈ ಮಳೆಗಂತೂ ರೊಟ್ಟಿ ಅಂತೂ ಸಖತ್ ಕಾಂಬಿನೇಷನ್. ಸಖತ್ತಾಗಿರುತ್ತೆ ರೊಟ್ಟಿಗೆ. ಚಳಿಗೂ ರೊಟ್ಟಿಗೂ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.